ಒಂದು ಮಾತನ್ನು ಕೇಳಿದೆ ಸರ್, ಇಡೀ ಕಿತ್ತೂರು ಕರ್ನಾಟಕಕ್ಕೆ 7 ಜಿಲ್ಲೆ ಬರ್ತಾವ. ಧಾರವಾಡ, ಗದಗ, ಹಾವೇರಿ ಮತ್ತು ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆ ಏನಾರು ಮಾಡಿ ಏನು ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತಾರೆ ಅದೇ ರೀತಿಯಾಗಿ ನಮಗೂ ಪ್ರತಿ ವರ್ಷ 5,000 ಕೋಟಿ ಕೊಡೋಂಗೆ ಮಾಡ್ರಿ ಅಂತ ಹೇಳಿದ್ವಿ. ಕಡೆಗೆ ಒಂದು ಲೆಟರ್ ಮಾಡಿ ಎಲ್ಲ ಶಾಸಕರು ಸಹಿ ಮಾಡಿಸಿ ನಾ ಕೊಟ್ಟಂತ ಮನವಿಗೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿ ಗೋವಿಂದರಾವ್ ಸಮಿತಿ ವರದಿ ಬಂದ ತಕ್ಷಣ ಆ ಯೋಜನೆಯನ್ನು ಜಾರಿ ಮಾಡ್ತೀವಿ ಅನ್ನುವಂತ ಮಾತು ಕೊಟ್ಟರು. ಅದಕ್ಕೆ ಕಾರಣ ಏನಂದ್ರೆ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬ್ ಮೈಂಡ್ ಆ ವಿಧಾನಸಭೆಯಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳಿಕ್ ಬಯಸ್ತಾನೆ. ಇಂಥ ನೂರಾರು ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಇರ್ತೀವಿ. ಒಂದು ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನ, ಅದು ನವಲಗುಂದ ತಾಲೂಕಾಗಿರ್ಬೋದು, ಹುಬ್ಬಳ್ಳಿ ತಾಲೂಕಾಗಿರ್ಬೋದು, ಅನಿಗೇರಿ ತಾಲೂಕಾಗಿರ್ಬೋದು, ಈ ಒಂದು ಮಾದರಿ ತಾಲೂಕನ್ನ ಮಾಡಬೇಕನ್ನುವಂತ ತೀರ್ಮಾನ ತೆಗೆದುಕೊಂಡಿವಿ. ಸ್ವಲ್ಪ ಕಾಲಾವಕಾಶ ಕೊಡ್ರಿ. ನಮ್ಮಲ್ಲಿ 8.5 ಕೋಟಿ ಇವತ್ತು ಇಲ್ಲಿ ಕೊಟ್ಟಿರಂತಂದ್ಕಿನ ನಮ್ಮೂರಿಗೆ ಯಾಕೆ ಕಡಿಮೆ ರೀ ಅಂತಾರೆ. ಎಲ್ಲ ಊರಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ನನಗೊಂದು ಗುರಿ ಇದೆ. ಮೊನ್ನೆ ಮಜ್ಜಿಗುಡಕ್ಕೆ ಹೋಗಕ್ಕೆ ದಾರಿ ಇರಲಿಲ್ಲ. ಇವತ್ತು ಮಜ್ಜಿಗುಡಕ್ಕೆ 3 ಕೋಟಿ ರೂಪಾಯಿ ಮಂಜೂರು ಮಾಡ್ಯಾರ. ಈ ವಾರದಾಗ ಪೂಜೆ ಮಾಡ್ತೀವಿ ಕೆಲಸನ. ಹಿಂಗ ಯಾವ ಊರಿಗೆ ಏನ್ ಮಾಡ್ಬೇಕಾಗ ಸಾಧ್ಯತೆ ಅವೆಲ್ಲ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಕೋಲಾಡಕ್ಕೆ ಹೋಗ್ಬೇಕಾದ್ರೆ ಮೊದ್ಲಿಕ್ಕೆ ಹೆಂಗಿತ್ತು ಗೊತ್ತ ಅಲ್ಲೇ ಬರ ನಿಮ್ಗೆ. ಅಲ್ಲಿ ಹೋಗಿ ಮುಟ್ಟಕ್ಕೆ ಸಾಧ್ಯ ಇಲ್ಪ, ಯಾರು ತೀರ್ಕೊಂಡು ಹೋಗೋದ ಬೇಡ ಅನ್ನೋಂಥ ಪರಿಸ್ಥಿತಿ ಬಂದಿರಿ. ಈಗ 5 ಮಿನಿಟ್ನಾಗ ಕೋಲಾಡಕ್ಕೆ ಹೋಗ್ತೀನಿ ನೀವು ಆ ಕ್ಲಾಸ್ನಾಗಿದ್ದ. ಇನ್ನು ಅದು ಗದಗಿನ ಕಡೆ ಸ್ವಲ್ಪ ಬಾಕಿ ಉಳಿದ. ಅದಕ್ಕೆ ಎಚ್.ಕೆ. ಪಾಟೀಲ್ ಸಾಹೇಬ್ರ ಅವ್ರ ಬೌಂಡ್ರಿ ತಂದು ಮುಟ್ಟಿಸ್ತಾರೆ, ನಾವು ಹೋಗಿ ನಮ್ಮ ಬೌಂಡ್ರಿ ಮುಟ್ಟಿಸ್ತೀವಿ. ಅದಕ್ಕಿಂತ ಎಲ್ಲ ಕೆಲಸಗಳನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಸರ್. ನಿಮಗೆ ಗದಗಿನ ರೋಡ್ ಅಟ್ಯಾಚ್ ಆಗಿಬಿಟ್ಟಾರ ಸರ್. ಈಗೆಲ್ಲ ಅನ್ನಿಗೇರಿ ಮಂದಿ ಎಲ್ಲ ಅಂತರ್ಬೆಂತು ರೋಡ್ ಅಲ್ಲೇ ಒಳಗೆ ಹೋಗ್ಬಿಡ್ತಾರೆ. ಒಂದು ರಾಷ್ಟ್ರೀಯ ಹೆದ್ದಾರಿ ಆದಂಗೆ ಸರ್, ಚಕ್ಕಡಿ ರಸ್ತೆ. ಅಲ್ಲಿ ಇದ್ದಂಥವ್ರು ಎಲ್ಲ ದೇಸಾರು ದೊಡ್ಡ ಬಂದಿದ್ರು. ದೊಡ್ಡ ಒಡ್ಡು ಹೊಳಗಟ್ಟಿ ತೆಗೆದು ರಸ್ತೆ ಮಾಡಕ್ ಕೊಟ್ಟರು ಸರ್. ದೊಡ್ಡ ಪುಣ್ಯದ ಕೆಲಸ ಅಂದ್ರೆ ಇವತ್ತು ಅದು 40 ಫೂಟ್ ಆಗಲಾಗಿದೆ ಸರ್. ಅದಕ್ಕೆ ನಮ್ಮ ತಹಸೀಲ್ದಾರು, ಇಒ, ಸರ್ವೇಯರು ಎಲ್ಲರೂ ಡೇ ನೈಟ್ ಕೆಲಸ ಮಾಡ್ತಾರೆ ಸರ್ ನಮ್ಮಲ್ಲಿ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿ ಮತ್ತು ಸಿಇಒ ಸರ್, ನಮ್ಮ SP ಬಹಳ ಚೆನ್ನಾಗಿ ಕೋಆಪರೇಷನ್ ಮಾಡ್ತಾರೆ. ರೈತರು ಮನವೊಲಿಸಲಿಕ್ಕೆ, ಇದು ಮಾಡಲಿಕ್ಕೆ. ಏನವರು IAS ಆಫೀಸರ್ ಅಂತ ಅವ್ರು ತಿಳ್ಕೊಂಡಿಲ್ಲ, ನಾವು MLA ಅಂತ ನಾವು ತಿಳ್ಕೊಂಡಿಲ್ಲ. ಆ ರೀತಿಯಾಗಿ ಒಂದು ಒಕ್ಕಟ್ಟಿನಿಂದ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿವಿ. ಬೆಳಗಾವಿನಲ್ಲಿರುವಂತಹ ಸುವರ್ಣ ಸೌಧ ಡೈಲಿ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬ್ ಏನ್ ಮಾತಾಡ್ತಾರೆ ಅನ್ನೋದನ್ನ ನೋಡ್ತಿದ್ವಿ. ಆದ್ರೆ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಎಚ್.ಕೆ. ಪಾಟೀಲ್ ಮಾತಾಡಿದ್ರ ಹೊರತಾಗಿ ಬೇರೆ ಯಾರು ಮಾತಾಡಕ್ ಆಗ್ಲಿಲ್ಲ. ಅಂತ ಒಬ್ಬ ದೊಡ್ಡ ನಾಯಕನನ್ನು ನಾವು ಪಡೆದದ್ದು ಕೂಡ ನಮ್ಮೆಲ್ಲರ ಪುಣ್ಯ ಅನ್ನುವಂತ ಮಾತನ್ನು ಹೇಳಿ, ಸನ್ಮಾನ್ಯ ಕೆ.ಎಚ್. ಪಾಟೀಲ್ ಸಾಹೇಬ್ರು ಒಂದು ಗುಡುಗು ಹಾಕಿದ್ರು, ವಿಧಾನಸಭಾ ಹೆದರ್ತಿತ್ತು. ಈಗ ಎಚ್.ಕೆ. ಪಾಟೀಲ್ ಸಾಹೇಬ್ರು ಕೆಲಸದ ಮೂಲಕ ಗುಡುಗು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಗೆಲ್ಲರಿಗೆ ಹೆಮ್ಮೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಲ್ಲೋಡಿ ಅವ್ರು ಏನ್ ನೀವು ಚಿಂತೆ ಮಾಡಬೇಕಾಗಿಲ್ಲ. ನೀವು ಏನ್ ಹೇಳ್ತೀರಾ ಎಲ್ಲ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳಿ, ಇವತ್ತು ಈ ಕಟ್ಟಡವನ್ನ ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ವಿ. ನಮ್ಮ ಮುಂಚಿಗೆ ಮಂಜು ನಮ್ಗೆ ಯಾಕೆ ಮಾಡಿಲ್ಲ ಅನ್ಬೇಡ, ಮತ್ತೆ ನಿಮಗೂ ಮಾಡ್ತೇವೆ. ಅಶೋಕ್